ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ಗುಂಡಿ ಗಂಡಾಂತರದ ಬಗ್ಗೆ ಈಗ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚೀನಾದಿಂದ ಬಯೋಕಾನ್ ಪಾರ್ಕ್ಗೆ ಉದ್ಯಮಿ ಬಂದಿದ್ರು, ಯಾಕೆ ಬೆಂಗಳೂರಿನ ರಸ್ತೆಗಳು ಹಾಳಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಕಂಡಲ್ಲಿ ಕಸದ ರಾಶಿ ಯಾಕೆ ಅಂತ ಕೇಳಿದ್ರು. ಇಲ್ಲಿನ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡೋದಿಲ್ವಾ, ಹೀಗೆ ವಿದೇಶಿ ಉದ್ಯಮಿ ನನಗೆ ಪ್ರಶ್ನೆ ಮಾಡಿದ್ರು ಅಂತ ಕಿರಣ್ ಮಜುಮ್ದಾರ್ ಶಾ ಈಗ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿಎಂ ಡಿಸಿಎಂ ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿದ್ದಾರೆ. ಚೀನಾದಿಂದ ಬಯೋಕಾನ್ ಪಾರ್ಕ್ಗೆ ಒಬ್ಬ ಉದ್ಯಮಿ ಬಂದಿದ್ರು, ಬೆಂಗಳೂರು ರಸ್ತೆಗಳು ಯಾಕೆ ಹಾಳಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಕಂಡಲ್ಲಿ ಕಸದ ರಾಶಿ ಯಾಕಿದೆ ಅಂತ ಕೇಳಿದ್ರು. ಇಲ್ಲಿನ ಸರ್ಕಾರ ಇನ್ವೆಸ್ಟರ್ಸ್ಗೆ ಸಪೋರ್ಟ್ ಮಾಡಲ್ವಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು ನನ್ನನ್ನ ಅಂತ ಕಿರಣ್ ಮಜುಮ್ದಾರ್ ಶಾ ಈಗ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಐಟಿ ಸಚಿವರಿಗೆ ಟ್ಯಾಗ್ ಮಾಡಿದ್ದಾರೆ. ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಹೌಸ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ, ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಬೇಡಿ, 1,000 ಜನಕ್ಕೆ ಡಿಸ್ಮಿಸ್ ಮಾಡಬೇಡಿ. BDAಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ. ಇವಾಗ ಮುಂಚೆ ಅಷ್ಟಿರ್ಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ, ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ, ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನ್ ಇಂದ ಪಾಟ್ ಹೋಲ್ಸ್ ಆಗ್ತದೆ. ನೋಡಿ, ಅದೊಂದು ರೋಡ್ ಇದೆ ORR, ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ. ನೋಡಿ, ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಹೌಸ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ, ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಬೇಡಿ, 1,000 ಜನಕ್ಕೆ ಡಿಸ್ಮಿಸ್ ಮಾಡಬೇಡಿ. BDAಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ಗುಂಡಿ ಗಂಡಾಂತರದ ಬಗ್ಗೆ ಈಗ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚೀನಾದಿಂದ ಬಯೋಕಾನ್ ಪಾರ್ಕ್ಗೆ ಉದ್ಯಮಿ ಬಂದಿದ್ರು, ಯಾಕೆ ಬೆಂಗಳೂರಿನ ರಸ್ತೆಗಳು ಹಾಳಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಕಂಡಲ್ಲಿ ಕಸದ ರಾಶಿ ಯಾಕೆ ಅಂತ ಕೇಳಿದ್ರು. ಇಲ್ಲಿನ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡೋದಿಲ್ವಾ, ಹೀಗೆ ವಿದೇಶಿ ಉದ್ಯಮಿ ನನಗೆ ಪ್ರಶ್ನೆ ಮಾಡಿದ್ರು ಅಂತ ಕಿರಣ್ ಮಜುಮ್ದಾರ್ ಶಾ ಈಗ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿಎಂ ಡಿಸಿಎಂ ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿದ್ದಾರೆ. ಚೀನಾದಿಂದ ಬಯೋಕಾನ್ ಪಾರ್ಕ್ಗೆ ಒಬ್ಬ ಉದ್ಯಮಿ ಬಂದಿದ್ರು, ಬೆಂಗಳೂರು ರಸ್ತೆಗಳು ಯಾಕೆ ಹಾಳಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಕಂಡಲ್ಲಿ ಕಸದ ರಾಶಿ ಯಾಕಿದೆ ಅಂತ ಕೇಳಿದ್ರು. ಇಲ್ಲಿನ ಸರ್ಕಾರ ಇನ್ವೆಸ್ಟರ್ಸ್ಗೆ ಸಪೋರ್ಟ್ ಮಾಡಲ್ವಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು ನನ್ನನ್ನ ಅಂತ ಕಿರಣ್ ಮಜುಮ್ದಾರ್ ಶಾ ಈಗ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಐಟಿ ಸಚಿವರಿಗೆ ಟ್ಯಾಗ್ ಮಾಡಿದ್ದಾರೆ. ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಹೌಸ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ, ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಬೇಡಿ,
1,000 ಜನಕ್ಕೆ ಡಿಸ್ಮಿಸ್ ಮಾಡಬೇಡಿ. ಬಿ ಡಿ ಎಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ ಬಿ ಡಿ ಎ ಬಿ ಬಿ ಎಂ ಪಿ ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ ಇವಾಗ. ಮುಂಚೆ ಅಷ್ಟಿರ್ಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ. ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನ್ ಇಂದ ಪಾಟೋಲ್ಸ್ ಆಗ್ತದೆ ನೋಡಿ. ಅದೊಂದು ರೋಡ್ ಇದೆ ORR, ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ ನೋಡಿ. ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟೋಲ್ಸ್ ಫಿಕ್ಸ್ ಮಾಡೋಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟೋಳಿಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿಶ್ರಾ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ. ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಿಬಿಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಬೇಡಿ. ಬಿ ಡಿ ಎಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBM ಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ಗುಂಡಿ ಗಂಡಾಂತರದ ಬಗ್ಗೆ ಈಗ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚೀನಾದಿಂದ ಬಯೋಕಾನ್ ಪಾರ್ಕ್ಗೆ ಉದ್ಯಮಿ ಬಂದಿದ್ರು, ಯಾಕೆ ಬೆಂಗಳೂರಿನ ರಸ್ತೆಗಳು ಹಾಳಾಗಿದೆ ಅಂತ ಪ್ರಶ್ನೆ ಮಾಡಿದರು. ಕಂಡಲ್ಲಿ ಕಸದ ರಾಶಿ ಯಾಕೆ ಅಂತ ಕೇಳಿದರು. ಇಲ್ಲಿನ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡೋದಿಲ್ವಾ, ಹೀಗೆ ವಿದೇಶಿ ಉದ್ಯಮಿ ನನಗೆ ಪ್ರಶ್ನೆ ಮಾಡಿದ್ರು ಅಂತ ಕಿರಣ್ ಮಜುಂದಾರ್ ಶಾ ಈಗ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ CM DCM ಪ್ರಿಯಾಂಕ್ ಖರ್ಗೆಗೆ ಟ್ಯಾಗ್ ಮಾಡಿದ್ದಾರೆ. ಚೀನಾದಿಂದ ಬಯೋಕಾನ್ ಪಾರ್ಕ್ಗೆ ಒಬ್ಬ ಉದ್ಯಮಿ ಬಂದಿದ್ರು, ಬೆಂಗಳೂರು ರಸ್ತೆಗಳು ಯಾಕೆ ಹಾಳಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಕಂಡಲ್ಲಿ ಕಸದ ರಾಶಿ ಯಾಕಿದೆ ಅಂತ ಕೇಳಿದ್ರು. ಇಲ್ಲಿನ ಸರ್ಕಾರ ಇನ್ವೆಸ್ಟರ್ಸ್ಗೆ ಸಪೋರ್ಟ್ ಮಾಡಲ್ವಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು ನನ್ನನ್ನ ಅಂತ ಕಿರಣ್ ಮಜುಂದಾರ್ ಶಾ ಈಗ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, IT ಸಚಿವರಿಗೆ ಟ್ಯಾಗ್ ಮಾಡಿದ್ದಾರೆ. ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟೋಲ್ಸ್ ಫಿಕ್ಸ್ ಮಾಡೋಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟೋಳಿಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿಶ್ರಾ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ. ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಿಬಿಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಬೇಡಿ. ಬಿ ಡಿ ಎಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ ಇವಾಗ. ಮುಂಚೆ ಅಷ್ಟಿರ್ಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ. ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನ್ ಇಂದ ಪಾಟೋಲ್ಸ್ ಆಗ್ತದೆ ನೋಡಿ. ಅದೊಂದು ರೋಡ್ ಇದೆ ORR, ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ ನೋಡಿ. ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟೋಲ್ಸ್ ಫಿಕ್ಸ್ ಮಾಡೋಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟೋಳಿಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿಶ್ರಾ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ. ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಿಬಿಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಬೇಡಿ. ಬಿ ಡಿ ಎಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBM